ಎರಡನೇ ಪೂರ್ವಕಾಲ ವೃತ್ತಾಂತ ಅಧ್ಯಾಯ 1. ದಾವೀದನ ಮಗನಾದ ಸೊಲೊಮೋನನು ತನ್ನ ದೇವರಾದ ಯೆಹೋವನಿಂದ ಸಹಾಯವನ್ನೂ ವಿಶೇಷ ವೃದ್ಧಿಯನ್ನು ಹೊಂದಿದವನಾಗಿ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿಕೊಂಡನು. ಅವನು ಎಲ್ಲ ಇಸ್ರಾಯೇಲ್ಯರನ್ನು, ಅಂದರೆ ಅವರ ಶತಾಧಿಪತಿ, ಸಹಸ್ರಾಧಿಪತಿಗಳನ್ನು, ನ್ಯಾಯಾಧಿಪತಿಗಳನ್ನು, ಗೋತ್ರ ಪ್ರಧಾನರಾದ ಇಸ್ರಾಯೇಲ್ ಪ್ರಭುಗಳನ್ನೂ ಕರೆಸಿಕೊಂಡು ಆ ಸರ್ವ ಸಮೂಹದೊಡನೆ ಗಿಬ್ಯೋನಿನಲ್ಲಿದ್ದ ಪೂಜಾಸ್ಥಳಕ್ಕೆ ಹೋದನು. ಯೆಹೋವನ ಸೇವಕನಾದ ಮೋಶೆಯು ಅರಣ್ಯದಲ್ಲಿ ಮಾಡಿಸಿದ ದೇವದರ್ಶನದ ಗುಡಾರವು ಅಲ್ಲಿತ್ತಷ್ಟೆ. ದಾವೀದನು ದೇವರ ಮಂಜೂಷವನ್ನು ಕಿರ್ಯತ್ಯಾರೀಮಿನಿಂದ ತಾನು ಯೆರೂಸಲೇಮಿನಲ್ಲಿ ಅದಕ್ಕೋಸ್ಕರ ಸಿದ್ಧ ಮಾಡಿಟ್ಟ ಡೇರೆಗೆ ತೆಗೆದುಕೊಂಡು ಬಂದಿದ್ದರೂ, ಊರಿಯ ಮಗನೂ ಹೂರನ ಮೊಮ್ಮಗನೂ ಆದ ಬೆಚಲೇಲನು ಮಾಡಿದ ತಾಮ್ರಯಜ್ಞವೇದಿಯು ಅಲ್ಲೇ ಯೆಹೋವನ ಗುಡಾರದ ಮುಂದಿತ್ತು. ಆ ವೇದಿಗಾಗಿಯೇ ಸೊಲೊಮೋನನು ಆ ಸಮೂಹದವರು ಅಲ್ಲಿಗೆ ಹೋದರು. ಸೊಲೊಮೋನನು ದೇವದರ್ಶನದ ಗುಡಾರದ ಬಳಿಯಲ್ಲಿ ಯೆಹೋವನ ಮುಂದಿದ್ದ ಆ ತಾಮ್ರವೇದಿಯ ಮೇಲೆ 1000 ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿದನು. ಅದೇ ರಾತ್ರಿಯಲ್ಲಿ ದೇವರು ಸೊಲೊಮೋನನಿಗೆ ದರ್ಶನ ಕೊಟ್ಟು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಲು, ಸೊಲೊಮೋನನು ಆತನಿಗೆ, ನೀನು ನನ್ನ ತಂದೆಯಾದ ದಾವೀದನಿಗೆ ಮಹಾಕೃಪೆಯನ್ನು ತೋರಿಸಿ ಅವನಿಗೆ ಬದಲಾಗಿ ನನ್ನನ್ನು ಅರಸನನ್ನಾಗಿ ನೇಮಿಸಿದ್ದಿ. ಹೀಗಿರಲಾಗಿ ದೇವರಾದ ಯೆಹೋವನೇ, ನೀನು ನನ್ನ ತಂದೆಯಾದ ದಾವೀದನಿಗೆ ನುಡಿದದ್ದು ಸಾರ್ಥಕವಾಗಲಿ. ಭೂಮಿಯ ಧೂಳಿನಷ್ಟು ಅಸಂಖ್ಯವಾದ ಜನಾಂಗದ ಮೇಲೆ ನನ್ನನ್ನು ಅರಸನನ್ನಾಗಿ ನೇಮಿಸಿದ್ದಿ. ನಿನ್ನ ಪ್ರಜೆಯಾದ ಈ ಮಹಾಜನಾಂಗವನ್ನು ಆಳುವುದಕ್ಕೆ ಸಮರ್ಥರಾರು? ನಾನು ಈ ಜನರ ನಾಯಕನಾಗಿ ಹೋಗುತ್ತಾ ಬರುತ್ತಾ ಇರುವುದಕ್ಕೋಸ್ಕರ ನನಗೆ ಜ್ಞಾನ ವಿವೇಕಗಳನ್ನು ಅನುಗ್ರಹಿಸಬೇಕು ಎಂದು ದೇವರನ್ನು ಬೇಡಿಕೊಂಡನು. ಆಗ ದೇವರು ಸೊಲೊಮೋನನಿಗೆ, ನೀನು ಘನ ಧನೈಶ್ವರ್ಯಗಳನ್ನಾಗಲಿ, ವೈರಿಗಳ ಪ್ರಾಣಹರಣವನ್ನಾಗಲಿ, ದೀರ್ಘಾಯುಷ್ಯವನ್ನಾಗಲಿ ಕೇಳಿಕೊಳ್ಳದೆ, ನಾನು ಯಾರ ಮೇಲೆ ನಿನ್ನನ್ನು ಅರಸನನ್ನಾಗಿ ಮಾಡಿದೆನೋ ಆ ನನ್ನ ಪ್ರಜೆಗಳನ್ನು ಪಾಲಿಸುವುದಕ್ಕೋಸ್ಕರ ಜ್ಞಾನ ವಿವೇಕಗಳ ಮೇಲೆ ಮನಸ್ಸಿಟ್ಟು ಅವುಗಳನ್ನು ಬೇಡಿಕೊಂಡದ್ದರಿಂದ ಅವು ನಿನಗೆ ದೊರಕುವವು. ಇದಲ್ಲದೆ ನಾನು ನಿನಗೆ ಘನ ಧನೈಶ್ವರ್ಯಗಳನ್ನೂ ಅನುಗ್ರಹಿಸುತ್ತೇನೆ. ಇಂಥ ಘನ ಧನೈಶ್ವರ್ಯಗಳು ನಿನಗಿಂತ ಮೊದಲಿದ್ದ ಅರಸರಲ್ಲಿ ಯಾರಿಗೂ ಇರಲಿಲ್ಲ, ನಿನ್ನ ಅನಂತರದವರಿಗೂ ಇರುವುದಿಲ್ಲ ಅಂದನು. ಆಮೇಲೆ ಸೊಲೊಮೋನನು ಗಿಬ್ಯೋನಿನ ಪೂಜಾಸ್ಥಳದಲ್ಲಿದ್ದ ದೇವದರ್ಶನದ ಗುಡಾರದಿಂದ ಯೆರೂಸಲೇಮಿಗೆ ಬಂದು ಇಸ್ರಾಯೇಲ್ ರಾಜ್ಯವನ್ನು ಆಳಿದನು. ಅರಸನಾದ ಸೊಲೊಮೋನನು ರಥಗಳನ್ನೂ ರಾಹುತರನ್ನೂ ಸಂಗ್ರಹಿಸಿದನು. ಅವನ ರಥಗಳು 1400, ರಾಹುತರು 12,000. ಇವುಗಳಲ್ಲಿ ಕೆಲವನ್ನು ಯೆರೂಸಲೇಮಿನಲ್ಲಿಟ್ಟುಕೊಂಡು ಉಳಿದವುಗಳನ್ನು ರಥಗಳಿಗೋಸ್ಕರ ನೇಮಿಸಿದ ಪಟ್ಟಣಗಳಲ್ಲಿರಿಸಿದನು. ಅವನ ಮುಖಾಂತರವಾಗಿ ಯೆರೂಸಲೇಮಿನಲ್ಲಿ ಬೆಳ್ಳಿ ಬಂಗಾರವು, ಕಲ್ಲಿನ ಹಾಗೂ ದೇವದಾರು ಮರಗಳು, ಇಳಕಲ್ಲಿನ ಪ್ರದೇಶದಲ್ಲಿ ಬೆಳೆಯುವ ಅತ್ತಿ ಮರಗಳ ಹಾಗೂ ಹೇರಳವಾದವು. ಅರಸನಾದ ಸೊಲೊಮೋನನ ಕುದುರೆಗಳು ಐಗುಪ್ತ ದೇಶದವುಗಳು. ಅವನ ವರ್ತಕರು ಅವುಗಳನ್ನು ಹಿಂಡುಗಟ್ಟಲೆಯಾಗಿ ಕೊಂಡುಕೊಂಡು ಬರುತ್ತಿದ್ದರು. ರಥಕ್ಕೆ 600 ರೂಪಾಯಿಗಳಂತೆಯೂ ಕುದುರೆಗೆ 150 ರೂಪಾಯಿಗಳಂತೆಯೂ ಕೊಟ್ಟು ರಥಗಳನ್ನೂ ಕುದುರೆಗಳನ್ನು ಐಗುಪ್ತ ದೇಶದಿಂದ ತರಿಸುತ್ತಿದ್ದರು. ಹೀಗೆ ಹಿತ್ತಿಯರ ಮತ್ತು ಅರಾಮ್ಯರ ಎಲ್ಲ ಅರಸರು ಇವರ ಮುಖಾಂತರವಾಗಿಯೇ ತರಿಸುತ್ತಿದ್ದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ಅಮೂಲ್ಯ ವಾಕ್ಯವನ್ನು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಪೂರ್ವಕಾಲ ವೃತ್ತಾಂತ, ದ ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 1, ಮೊದಲನೇ ಅಧ್ಯಾಯ. ಮೊದಲನೇ ಪೂರ್ವಕಾಲ ವೃತ್ತಾಂತ, ಅದರಲ್ಲಿಯೂ ಕೊನೆಯ ಅಧ್ಯಾಯ ಏನಿತ್ತು ಎಂಬುದಾಗಿ ಸ್ವಲ್ಪ ರೀಕ್ಯಾಪ್ ಮಾಡಿಕೊಳ್ಳೋಣ. ಮೊದಲನೇ ಪೂರ್ವಕಾಲ ವೃತ್ತಾಂತದ 29ನೇ ಅಧ್ಯಾಯದಲ್ಲಿ ದಾವೀದನು ತನ್ನ VIPs, ತನ್ನ ಪ್ರಮುಖರಾದಂಥ ಅಧಿಕಾರಿಗಳಾದಂಥ ಜವಾಬ್ದಾರಿ ಹೊತ್ತಂಥವ್ರನ್ನೆಲ್ಲ ಕರೆದು ಬಿಟ್ಟು ತನ್ನ ಮಗನಾದಂಥ ಸೊಲೊಮೋನನನ್ನು ಉದ್ದೇಶಿಸಿ, ಅವರನ್ನು ಉದ್ದೇಶಿಸಿ
ಮತ್ತು ದೇವರನ್ನು ಕೂಡ ಉದ್ದೇಶಿಸಿ ಸ್ತೋತ್ರವನ್ನು ಮಾಡುವವನಾಗಿದ್ದಾನೆ. ತನ್ನ VIPsಗಳಿಗೆ ದಾವೀದನು ಮಾತನಾಡಿದಂಥ ಮುಖ್ಯ ವಿಷಯ ಏನಂದರೆ ದೇವಾಲಯವನ್ನು ಕುರಿತಾಗಿ ಅದನ್ನು ಕಟ್ಟಬೇಕು, ಅದನ್ನು ಸ್ಥಾಪಿಸಬೇಕು. ಅದು ಅವನ ಮನಸ್ಸಿನಲ್ಲಿದ್ದಂಥದ್ದು. ಆದರೂ ಕೂಡ ದೇವರು ಅವನ ಮಗನ ಮುಖಾಂತರವಾಗಿ ಅದನ್ನು ಮಾಡಲು ಒಪ್ಪಿಕೊಂಡಂಥದ್ದನ್ನು ಕುರಿತು ಅವನು ಸಂತೋಷವಾಗಿ ತನ್ನ ಅದಕ್ಕಾಗಿ ಸಂಗ್ರಹಿಸಿದಂಥ ಬಂಗಾರ ಬೆಳ್ಳಿಯನ್ನು ಆತನು ಕೊಡ್ತಾನೆ. ದಾವೀದ ಕೊಟ್ಟಾಗ ನೆರೆದು ಬಂದಂಥ ಗಣ್ಯ ವ್ಯಕ್ತಿಗಳು ಅವರು ಕೂಡ ಕಾಣಿಕೆಯನ್ನು ದೇವರ ಆಲಯಕ್ಕಾಗಿ ಕೊಡ್ತಾರೆ. ಆ ರೀತಿ ಆದಮೇಲೆ ಜನರೆಲ್ಲರಿಗೂ ಸಂತೋಷವಾಗ್ತದೆ. ಸೊಲೊಮೋನನನ್ನು ಉದ್ದೇಶಿಸಿ ದಾವೀದನು ಮಾತನಾಡಿ, ಧೈರ್ಯದಿಂದ ಕೆಲಸಕ್ಕೆ ಕೈ ಹಚ್ಚು, ಧೈರ್ಯದಿಂದಿರು, ಸ್ಥಿರಚಿತ್ತನಾಗಿರು, ಕಳವಳಗೊಳ್ಳಬೇಡ. ನನ್ನ ದೇವರಾಗಿರುವ ಕರ್ತನು ತಾನೇ ನಿನ್ನ ಸಂಗಡ ಇದ್ದಾನೆ. ಆ ಆಲಯದ ಕೆಲಸ ಕಟ್ಟಿ ಮುಗಿಸುವ ತನಕ ಆತನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬಂಥ ಧೈರ್ಯದ ಮಾತುಗಳನ್ನು, ಉತ್ತೇಜನದ ಮಾತುಗಳನ್ನು ಹೇಳಿ ಜನರು ನಿನ್ನ ಜೊತೆಯಲ್ಲಿದ್ದಾರೆ, ನಿನಗೆ ಅಧೀನರಾಗಿರುವರು, ಸಿದ್ಧ ಮನಸ್ಸಿಂದ ಮಾಡ್ತಾರೆ ಎಂಬುದಾಗಿ ಹೇಳಿ ಮುಗಿಸಿದ ನಂತರ ದಾವೀದನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದಾನೆ. ಹೌದು, ಆಲಯದ ಉದ್ದೇಶ ಏನು? ಆಲಯ ದೇವರಿಗೋಸ್ಕರ, ಆಲಯ ದೇವರ ಮಂಜೂಷಕ್ಕೋಸ್ಕರ, ಆಲಯ ದೇವರ ಪಾದಪೀಠಕ್ಕಾಗಿ, ಆಲಯ ದೇವರಿಗಾಗಿ, ಮನುಷ್ಯರಿಗಾಗಿ ಅಲ್ಲ. ಆಲಯ ಯಾವುದಕ್ಕಾಗಿ, ಯಾಕೆ ಕಟ್ಟಿದ್ದಾನೆ? ನನ್ನಲ್ಲಿ ಒಂದು ಅನುರಾಗವಿತ್ತು, ಆಲಯ ಕಟ್ಟಬೇಕೆಂದು, ಅದಕ್ಕೋಸ್ಕರವಾಗಿ ಕಟ್ತಿದ್ದೇನೆ ಎಂಬ ಮಾತನ್ನು ದಾವೀದನು ಹೇಳಿಬಿಟ್ಟು ಅನಂತರ ಅವನು ದೇವರಿಗೆ ಸ್ತುತಿಯನ್ನು ಸಲ್ಲಿಸುವವನಾಗಿ, ದೇವರೇ ಸಮಸ್ತವೂ ನಿನ್ನದೇ, ಎಲ್ಲವೂ ನಿನ್ನದೇ ಆಗಿದೆ ಮತ್ತು ಭೂಮಿ ಆಕಾಶವು ನಿನ್ನದೇ ಆಗಿದೆ. ನಿನ್ನ ಸನ್ನಿಧಾನದಿಂದ ಬರುವಂಥದ್ದು ಐಶ್ವರ್ಯ, ಪ್ರಭಾವ ಎಂಬುದಾಗಿ ದೇವರಿಗೆ ಸ್ತುತಿಯನ್ನು ಸಲ್ಲಿಸ್ತಾನೆ. ಅದು ನನಗೆ ಭಾಳ ಇಷ್ಟವಾಯಿತು. ಯಾಕಂದರೆ ಮೊದಲನೇ ಪೂರ್ವಕಾಲವೃತ್ತಾಂತ 29:12 ಪ್ರಭಾವ, ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ. ದೇವರು ಕೊಟ್ಟರೇನೆ, ದೇವರು ಒದಗಿಸಿದ್ರೇ, ದೇವರು ಮನಸ್ಸು ಮಾಡಿದರೆ, ದೇವರು ಮನಸ್ಸು ಮಾಡಿದ್ದಾರೆ, ಅದರಲ್ಲಿ ಸಂಶಯ ಇಲ್ಲ. ನಾವು ಅದನ್ನು ವಿಶ್ವಾಸದಿಂದ, ದೀನತ್ವದಿಂದ, ಕೃತಜ್ಞತೆಯಿಂದ ಅದನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ನಿನ್ನ ಹಸ್ತದಲ್ಲಿರ್ತವೆ ಯಾವುದು ಬಲ, ಪರಾಕ್ರಮ, ಐಶ್ವರ್ಯ ಎಲ್ಲವೂ ನಿನ್ನಿಂದ ಇರ್ತದೆ. ಆದ ಕಾರಣ ನೀನು ಕೊಟ್ಟದ್ದನ್ನೇ ನಿನಗೆ ನಾವು ಕೊಟ್ಟಿದ್ದೇವೆ ಎಂಬುದಾಗಿ ಆ ಒಂದು ಮಾತನ್ನು ಹೇಳಿಬಿಟ್ಟು ಅನಂತರ ಅವನು ಸಭೆಯವರನ್ನು ಕೂಡ ಉದ್ದೇಶಿಸಿ ಹೇಳ್ತಾನೆ, ನೋಡ್ರಿ, ಈ ರೀತಿಯಾಗಿ ನೀವು ಕೂಡ ದೇವ್ರಿಗೆ ಸ್ತೋತ್ರ ಮಾಡಿರಿ ಎಂಬುದಾಗಿ ಉತ್ತೇಜನ ಮಾಡ್ತಾನೆ. ಅವರು ಕೂಡ ದೇವ್ರಿಗೆ ಸ್ತೋತ್ರ ಮಾಡ್ತಾರೆ. ಈ ರೀತಿಯಾಗಿ ಎಲ್ಲರೂ ಸಂತೋಷದಿಂದ, ಸಂಭ್ರಮದಿಂದ, ಸಡಗರದಿಂದ, ಅತ್ಯಾನಂದದಿಂದ, ಹೌದು, ಸಮಾಧಾನ ಯಜ್ಞಗಳನ್ನು ಕೂಡ ಸಮರ್ಪಿಸಿ ಯೆಹೋವನ ಸನ್ನಿಧಿಯಲ್ಲಿ ಮಹಾ ಸಂತೋಷದಿಂದ ಅನ್ನಪಾನಗಳನ್ನು ತೆಗೆದುಕೊಂಡರು. ಈ ಯಹೂದಿಗಳಲ್ಲಿ ನೋಡುವಾಗ ಈ ಊಟ ಮತ್ತು ದೇವರಿಗೆ ಸಂಬಂಧಪಟ್ಟಂಥದ್ರಲ್ಲಿನೇ ಈ ಊಟವನ್ನು ಕೂಡ ಅವರು ಸೇರಿಸಿಕೊಳ್ತಿದ್ರು. ಸಂತೋಷವು ಕೂಡ ಅದರ ಒಂದು ಭಾಗವಾಗಿತ್ತು. ಇದು ಈ ಮಾತು, ಈ ಒಂದು ಅನುಭವ ನೋಡಿದಾಗ ಹೊಸ ಒಡಂಬಡಿಕೆಯಲ್ಲಿ ಪೌಲನು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರುತ್ತಿದೆ. ಅದು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಇರುವಂಥ ಒಂದು ವಾಕ್ಯ, 10ನೇ ಅಧ್ಯಾಯದ 31ನೇ ವಚನದಲ್ಲಿ, ಹೀಗಿರಲಾಗಿ ನೀವು ಉಂಡರೂ ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನು ದೇವರ
ಘನತೆಗಾಗಿ ಮಾಡಿರಿ. ಹೌದು, ಅನ್ನಪಾನಗಳನ್ನು ದೇವರ ಸನ್ನಿಧಾನದಲ್ಲಿ ಅವರು ತೆಗೆದುಕೊಳ್ತಿದ್ದರು, ಮಹಾ ಸಂತೋಷದಿಂದ ಇದ್ದರು ಮತ್ತು ಅವರು ದೇವರಿಗೆ ಸ್ತುತಿಸುವಂಥವರು ಕೂಡ ಆಗಿದ್ದರು. ನೋಡ್ರಿ, ಎಂಥ ಒಂದು ಜೀವನಕ್ಕಾಗಿ ದೇವರು ನಮ್ಮನ್ನು ಕರೆದಿರುವವನಾಗಿದ್ದ. ನಮ್ಮ ಕರೆ ಎಂಥ ಕರೆ, ಸಂತೋಷದಿಂದಿರುವಂಥ ಕರೆ, ದೇವರ ಸನ್ನಿಧಾನದಿಂದ ಇರುವಂಥ ಕರೆ, ದೇವರ ಸನ್ನಿಧಾನದಿಂದ ಪಡ್ಕೊಳ್ಳುವಂಥ ಕರೆ. ನನಗದು ಇಷ್ಟವಾಯಿತು. ಯಾಕಂತ ಹೇಳಿದರೆ, ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರ್ತವೆ. ಆತನ ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷ ಕೂಡ ಇರ್ತವೆ. ಆದ ಕಾರಣ ಎಲ್ಲರೂ ಸ್ತುತಿಸಿದರು, ದೇವರನ್ನು ಸ್ತುತಿಸಿದರು, ಅರಸನನ್ನು ಅಂದರೆ ದಾವಿದನ್ನು ಗೌರವಿಸಿದರು. ಮತ್ತೊಂದು ಆವರ್ತಿ ದಾವಿದನು ತನ್ನ ಮಗನಾದ ಸೊಲೊಮೋನನಿಗೆ ಜವಾಬ್ದಾರಿಕೆಯನ್ನು ಕೊಡ್ತಾನೆ. ಇಸ್ರಾಯೇಲ್ ಜನರು ಸೊಲೊಮೋನನಿಗೆ ವಿಧೇಯರಾಗಿ ಅಧೀನರಾಗಿ ನಡ್ಕೊಳ್ತಾರೆ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ ಮೊದಲನೇ ಪೂರ್ವಕಾಲ ವೃತ್ತಾಂತದ ಪುಸ್ತಕದ ಕೊನೆಯ ಅಧ್ಯಾಯ. ಈಗ ಎರಡನೇ ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡುವಾಗ ಈಗ ಫೋಕಸ್ ಸೊಲೊಮೋನನಿಂದ ಇರುವಂಥ ಒಂದು ಅಧ್ಯಾಯಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಸೊಲೊಮೋನನಿಗೆ ಯೆಹೋವನಿಂದ ಬಂದಂಥ ಗೌರವ, ಮಾನ, ಪ್ರಭಾವ, ಅಧೀನತೆ, ಸಹಕಾರ ಇವೆಲ್ಲವೂ ಕೂಡ ನಾವು ಈಗಾಗಲೇ ಮೊದಲನೇ ಪೂರ್ವಕಾಲ ವೃತ್ತಾಂತದಲ್ಲಿ ನೋಡಿದ್ದೇವೆ. ಆದರೆ ಈ ಮೊದಲನೇ ಅಧ್ಯಾಯದಲ್ಲಿ ನಡೆದಂಥ ಒಂದು ಘಟನೆ ಏನಾಯಿತು, ದೇವರು ಸೊಲೊಮೋನ್ ಹತ್ರ ಮಾತಾಡಿದರೆ ಏನಂತ ಮಾತಾಡಿದರು, ಯಾಕೆ ಮಾತಾಡಿದರು, ಹೇಗೆ ಮಾತಾಡಿದರು, ಏನು ಸಂದೇಶ ಕೊಟ್ಟರು ಎಂಬುದಾಗಿ ಹೊಸದಾಗಿ ಈಗ ತಾನೇ ಅರಸನಾಗಿದ್ದಾನೆ. ಅವನ ಆಶೆ ಏನಾಗಿತ್ತು, ಅವನ ಪ್ರಾರ್ಥನೆ ಏನಾಗಿತ್ತು, ಅವನ ಅಗತ್ಯತೆ ದಿ ನೀಡ್ ಏನಾಗಿತ್ತು ಎಂಬುದಾಗಿ ಮೊದಲನೇ ಅಧ್ಯಾಯದಲ್ಲಿ ನೋಡ್ತೀವಿ. ದಾವಿದನ ಮಗನಾದ ಸೊಲೊಮೋನನು ತನ್ನ ದೇವರಾದ ನನಗಿಷ್ಟ ಅದು. ಯಾಕಂತ ಹೇಳಿದ್ರೆ, ಇಸ್ರಾಯೇಲ್ ದೇವರಾದ ಯೆಹೋವನು ಅನ್ನೋಕ್ಕಿಂತಲೂ ತನ್ನ ದೇವರಾದ ಯೆಹೋವನಿಂದ ಸಹಾಯವನ್ನು, ವಿಶೇಷ ಅಭಿವೃದ್ಧಿಯನ್ನು ಹೊಂದಿದವನಾಗಿ ರಾಜ್ಯಾಧಿಕಾರವನ್ನು ಸಿದ್ಧಪಡಿಸಿಕೊಳ್ತಾನೆ. ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿಕೊಳ್ಬೇಕಾದ್ರೆ ದೇವ್ರ ಸಹಾಯ ಬೇಕು. ಹೊಸದಾಗಿ ಬಂದಿದ್ದಾನೆ, ಭಕ್ತಿವಂತನಾದ ದಾವಿದನ ತೀರು ಹೋಗಿದ್ದಾನೆ ಅವನ ತಂದೆ. ಈಗ ಹೊಸ ಜವಾಬ್ದಾರಿಕೆ ಸೊಲೊಮೋನನು ಸಮಾಧಾನ ಪುರುಷನು ತಕ್ಕೊಂಡಿದ್ದಾನೆ. ಆಲೆ ಕಟ್ಟಬೇಕೆಂಬಂಥ ಒಂದು ಆಶೆ, ಉತ್ತೇಜನ, ಸಂದೇಶ ಅವನಿಗೆ ಸಿಕ್ಬಿಟ್ಟಿದೆ. ತನ್ನ ರಾಜ್ಯವನ್ನು ಸ್ಥಿರಪಡಿಸಿಕೊಳ್ತಾನೆ. ಈಗ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾನೆ. ಎಲ್ಲ ಇಸ್ರಾಯೇಲರನ್ನು, ಅಂದರೆ ಅವರ ಶತಾಧಿಪತಿ, ಸಹಸ್ರಾಧಿಪತಿ, ನ್ಯಾಯಾಧಿಪತಿಗಳು ಮತ್ತು ಗೋತ್ರ ಪ್ರಧಾನರಾದ ಇಸ್ರಾಯೇಲ್ ಪ್ರಭುಗಳನ್ನು ಕರೆಸಿಕೊಂಡು ಆ ಸರ್ವ ಸಮೂಹದೊಡನೆ ಎಲ್ಲಿಗೆ ಹೋಗ್ತಾನೆ? ಗಿಬ್ಯೋನ್ ಎಂಬ ಸ್ಥಳಕ್ಕೆ ಹೋಗ್ತಾನೆ. ಗಿಬ್ಯೋನ್ ಅಂತ ಹೇಳಿದ್ರೆ ಬೆಟ್ಟ, ಪರ್ವತ. ಈ ಗಿಬ್ಯೋನ್ ಕಡೆ ಹೋಗಬೇಕಾದ್ರೆ ಇವರೆಲ್ಲ ಹತ್ತಬೇಕು. ಅದು ಸ್ವಲ್ಪ ಕಠಿಣವಾದಂಥ ಒಂದು ಪ್ರಯಾಣ. ಆದರೆ ಅಲ್ಲಿ ಪೂಜಾ ಸ್ಥಳಗಳು ಅಥವಾ ಅಲ್ಲಿ ಉನ್ನತ ಸ್ಥಳಗಳು ಕೆಲವು ಇದ್ದವು. ಅಲ್ಲಿ ಈಗ ಸೊಲೊಮೋನನು ಎಲ್ಲ VIPsನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ ಒಂದು ಸ್ಥಳಕ್ಕೆ ಹೋದ ಮೇಲೆ ಏನಾಯಿತು? ಯೆಹೋವನ ಸೇವಕನಾದ ಮೋಶೆಯು ಅರಣ್ಯದಲ್ಲಿ ಮಾಡಿಸಿದ ದೇವದರ್ಶನ ಗುಡಾರವು ಅಲ್ಲಿನೇ ಇತ್ತು. ಅಲ್ಲಿತ್ತಷ್ಟೆ. ಅಲ್ಲಿನ ಒಂದು ಫೋಕಸ್ ಯಾಕೆ ಅಲ್ಲಿ ಹೋಗಿದ್ದರು ಎಂಬುದಾಗಿ, ಯಾಕೆ ಸೊಲೊಮೋನ ಅಲ್ಲಿ ಕರ್ಕೊಂಡು ಹೋದ ಅಂತ ಹೇಳಿದ್ರೆ, ಮೋಶೆ ಈಗಾಗಲೇ ದೇವದರ್ಶನ ಗುಡಾರ ಅಲ್ಲಿ ಶಿಫ್ಟ್ ಆಗಿತ್ತು, ಅಲ್ಲಿ ತಂದಿದ್ದರು. ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡುವಂಥ ರೀತಿಯಲ್ಲಿ ಅದಕ್ಕೆ ಆ ಒಂದು ಸ್ಥಳಕ್ಕೆ ಇನ್ನೊಂದು ಹೆಜ್ಜೆಯನ್ನು, ಒಂದು ವಿಶೇಷತೆಯನ್ನು
ದಾವಿದನು ತಂದಿದ್ದನು. ಅದೇನಂತ ಹೇಳಿದ್ರೆ 4ನೇ ವಚನ, ದಾವಿದನು ದೇವರ ಮಂಜೂಷವನ್ನು ಕಿರ್ಯಾತ್ಯಾರೀಮಿನಿಂದ ತಾನು ಯೆರೂಸಲೇಮಿನಲ್ಲಿ ಅದಕ್ಕೋಸ್ಕರ ಸಿದ್ಧ ಮಾಡಿಟ್ಟ ಡೇರೆಗೆ ತೆಗೆದುಕೊಂಡು ಬಂದಿದ್ದನು. ಆದರೂ ಕೂಡ ಇಲ್ಲಿ ಬೆಚಲೇಲನು ಮಾಡಿದ ಒಂದು ವೇದಿ ಇತ್ತು. ಅವನು ಮಾಡಿದಂಥ ತಾಮ್ರ ವೇದಿ ಅಲ್ಲಿ ಇದ್ದುದರಿಂದ ಈ ಸೊಲೊಮೋನಿಗೆ ಬಹುಶಃ ಇದು ಭಾಳ ಇಷ್ಟವಾಯ್ತಂತ ಕಾಣ್ತದೆ. ಈ ಒಂದು ಸೈಟ್, ಈ ಒಂದು ಸ್ಥಳ, ಈ ಒಂದು ತಾಮ್ರವೇದಿ ಇವೆಲ್ಲ ತಕ್ಕೊಂಡು ಆ ಜನರನ್ನೆಲ್ಲ ಕರ್ಕೊಂಡು ಅಲ್ಲಿ ದೇವರಿಗೆ ಕೃತಜ್ಞತೆಯ ವ್ಯಕ್ತಪಡಿಸುವಂಥ ರೀತಿಯಲ್ಲಿ ಸರ್ವಾಂಗ ಹೋಮ ಸಮರ್ಪಿಸ್ತಾನೆ. ಮತ್ತು ಈ ಬೆಚ್ಲೇಲ್ ಅಂತ ಹೇಳಿದರೆ ನೆರಳು ಅಂತ ಹೇಳಿ. ಯಾವ ನೆರಳು? ಬೆಚಲೇಲ್, ದೇವರ ನೆರಳು. ದೇವರ ನೆರಳು ಅಥವಾ ದೇವರ ತೃಪ್ತಿ, ದೇವರ ಇರುವಿಕೆ, ದೇವರ ಸನ್ನಿಧಾನ, ದೇವರ ಸಹಾಯ ಎಂಬ ಸೂಚಿಸುವಂಥ ಒಂದು ಅರ್ಥ ಇರುವಂಥ ಹೆಸರಿದು. ಭಾಳ ಒಳ್ಳೆಯ ಹೆಸರಿದು. ಮತ್ತು ಸೊಲೊಮೋನನು ದೇವದರ್ಶನ ಗುಡಾರದ ಬಳಿಯಲ್ಲಿ ಯೆಹೋವನ ಮುಂದಿದ್ದ ತಾಮ್ರವೇದಿಯ ಮೇಲೇ ಯಜ್ಞವನ್ನು ಸಮರ್ಪಿಸ್ತಾನೆ. ಅದಾದ ಮೇಲೆ ಮುಗಿತಂತ ಜನರು ತಿಳ್ಕೊಂಡಿರ್ಬೋದು, ನಾವು ತಿಳ್ಕೊಂಡಿರ್ಬೋದು, ಬಲಿ ಅರ್ಪಿಸಿದ ಅಥವಾ ಅವನು ಸರ್ವಾಂಗ ಹೋಮ ಸಮರ್ಪಿಸಿದ, ಮುಗಿತಂತ. ಆದರೆ ಒಂದು ವಿಶೇಷ ಅವತ್ತು ನಡೀತು. ಅವತ್ತು ರಾತ್ರಿ ಬಹುಶಃ ಆತನು ಲೇಟಾಗಿ ಎಚ್ಚರವಾಗಿದ್ದ ಆ ಸಂದರ್ಭದಲ್ಲಿ ಅದೇ ರಾತ್ರಿಯಲ್ಲಿ 7ನೇ ವಚನ, 2ನೇ ಪೂರ್ವಕಾಲ ವೃತ್ತಾಂತ 1:7, ಅದೇ ರಾತ್ರಿಯಲ್ಲಿ ದೇವರು ಸೊಲೊಮೋನನಿಗೆ ದರ್ಶನ ಕೊಟ್ಟು, ವಾವ್, ತಂದೆ ತೀರಿ ಹೋಗಿದ್ದಾರೆ, ತನ್ನ ಸ್ವಂತ ಕುಟುಂಬದ ಸದಸ್ಯರಾದಂಥವರು ಕಾಂಪಿಟೇಷನ್ ಆಗಿ ಕುಟುಂಬ ಸದಸ್ಯರಲ್ಲಿ ಒಬ್ಬನು ಅರಸನಾಗಬೇಕು ಅಂತ ಕೂಡ ಸೊಲೊಮೋನ್ನ ವಿರುದ್ಧವಾಗಿ ಅರಸನಾಗಿ ಆಲ್ಮೋಸ್ಟ್ ಆಗಿಬಿಟ್ಟಿದ್ದ ಅಂಥ ಒಂದು ಪರಿಸ್ಥಿತಿ. ಮತ್ತು ಈಗ ಅಂಥ ಒಂದು ದೊಡ್ಡ ಜವಾಬ್ದಾರಿಕೆ ಅರಸನಾದಂಥ ಹೊಸ ಅನುಭವದಲ್ಲಿ ಅವನಿಗೆ ಬೇಕಾದದ್ದು ಅವನಿಗೆ ಸಿಕ್ತು. ಅದೇನೆಂದರೆ ದೇವರು ಬೇಕಾಗಿತ್ತು. ಸೊಲೊಮೋನ್ ನೀಡೆಡ್ ಗಾಡ್ ಹಿಮ್ಸೆಲ್ಫ್. ದೇವರು ಅವನಿಗೆ ದರ್ಶನ ಕೊಟ್ಟು, ನಿನಗೆ ಯಾವ ವರ ಬೇಕು ಕೇಳಿಕೊ, ನಿನಗೆ ಯಾವ ವರ ಬೇಕು ಕೇಳಿಕೊ. 5 ಮಾತು ದೇವ್ರ ಕಡೆಯಿಂದ. ಒಂದು ವೇಳೆ ದೇವರು ಅದೇ ಮಾತು ನಮಗೆ ಕೇಳಿದರೆ, ಅಥವಾ ಇವತ್ತು ಕೇಳೋದಾದರೆ ಅಥವಾ ಮುಂದೆ ಕೇಳೋದಾದರೆ ನಮ್ಮ ಆನ್ಸರ್, ನಮ್ಮ ಪ್ರತಿ ಉತ್ತರ ಏನಿರ್ಬೋದು ರೀ. ಆದರೆ ಸೊಲೊಮೋನ್ ಕೊಟ್ಟಂಥ ಒಂದು ಉತ್ತರ ಭಾಳ ಸಿಂಪಲ್ ಆಗಿತ್ತು, ಸರಳವಾಗಿತ್ತು, ಪ್ರಾಯೋಗಿಕವಾಗಿತ್ತು. ಮತ್ತು ಅದೇ ಸಂದರ್ಭದಲ್ಲಿ ಅದು ಸ್ವಾರ್ಥ ಕೇಂದ್ರಿತವಾಗಿ ಇರಲಿಲ್ಲ, ಅದು ಹುದುವಾಗಿತ್ತು ಅವನ ಒಂದು ಬೇಡಿಕೆ. ಅದೇನೆಂದರೆ, ನನಗೆ ಜ್ಞಾನ ಕೊಡಬೇಕು. ಯಾಕೆ? ತನಗೋಸ್ಕರವಾಗಿ ಜ್ಞಾನ ಅಲ್ಲ, ನಿನ್ನ ಜನರಿಗೋಸ್ಕರವಾಗಿ. ಅದನ್ನು ಕೂಡ ಹೇಳ್ತಾನೆ, ನೀನು ನನ್ನ ತಂದೆಯಾದ ದೇವರಿಗೆ ನೀನು ಅವನ ಬದಲಾಗಿ ನನ್ನನ್ನು ಅರಸನಾಗಿ ಮಾಡಿಕೊಂಡಿದ್ದಿ, ನೇಮಿಸಿಕೊಂಡಿದ್ದಿ. ಆದರೆ ಭೂಮಿಯ ಧೂಳಿನಷ್ಟು ಅಸಂಖ್ಯವಾದಂಥ ಈ ಜನಾಂಗದ ಮೇಲೆ ನನ್ನನ್ನು ಅರಸನಾಗಿ ನೇಮಿಸಿದಿ. ನಿನ್ನ ಪ್ರಜೆಯಾದ ಈ ಮಹಾ ಜನಾಂಗವನ್ನು ಆಳುವುದಕ್ಕೆ ನನಗೆ ಜ್ಞಾನ, ವಿವೇಕ ಅನುಗ್ರಹಿಸಬೇಕು ಅಂತ ಕೇಳ್ತಾನೆ ರೀ. ಸೊಲೊಮೋನನು ಇದೇ ಒಂದು ಮಾತನ್ನು ಮೊದಲನೇ ಅರಸುಗಳ ಗ್ರಂಥ 3:7 ಕೇಳಿದಾಗ ಇನ್ನೊಂದು ಮಾತನ್ನು ಹೇಳ್ತಾನೆ ರೀ. ಇನ್ನು 2 ಮಾತು. ನಾನು ಚಿಕ್ಕವನಾಗಿದ್ದೇನೆ, ವ್ಯವಹಾರ ತಿಳಿಯದವನಾಗಿದ್ದೇನೆ, ನನಗೆ ಗೊತ್ತಿಲ್ಲ. ದೇವ್ರ ಹತ್ರ ಏನಾದರೂ ಕೇಳ್ಕೊಳ್ಳುವಾಗ ನನಗೆಲ್ಲ ಗೊತ್ತು ಎಂಬುದಾಗಿ ಸೊಲೊಮೋನ್ ಬರಲಿಲ್ಲ. ನಾನು ಚಿಕ್ಕವನು, ವ್ಯವಹಾರ ಜ್ಞಾನ ಇಲ್ಲದವನು ಎಂಬುದಾಗಿ ಹೇಳಿದಾಗ ಮೊದಲನೇ ಅರಸುಗಳ ಗ್ರಂಥ 3:10 ದೇವರು ಅದನ್ನು ಮೆಚ್ಚಿ
ದೇವರಿಗೆ ಭಾಳ ಸಂತೋಷ ಆಯಿತು. ಹೌದು, ಆಗ ದೇವರು ಸೊಲೊಮೋನನಿಗೆ, ನೀನು ಧನೈಶ್ವರ್ಯಗಳನ್ನಾಗಲಿ, ವೈರಿಗಳ ಪ್ರಾಣಹರಣವನ್ನಾಗಲಿ, ದೀರ್ಘಾಯುಷ್ಯನ್ನಾಗಲಿ ಕೇಳಿಕೊಳ್ಳದೆ, ನೋಡಿ ಈ ಮೂರು ಭಾಳ ಇಂಪಾರ್ಟೆಂಟ್. ನಮಗೆ ಹಣ ಬೇಕು, ಹೌದು, ನಮಗೆ ಜಯ ಬೇಕು, ಹೌದು, ನಮಗೆ ದೀರ್ಘಾಯುಷ್ಯ ಬೇಕು. ಈ ಮೂರನ್ನು ಆ ಸೊಲೊಮೋನನು ಕೇಳಿಕೊಳ್ಳದೆ, ದೇವರ ಜನರು, ದೇವರ ಮಕ್ಕಳು, ಅವರನ್ನು ಹೇಗೆ ನೋಡ್ಕೋಬೇಕು, ಅದಕ್ಕೆ ಜ್ಞಾನ ಬೇಕು, ವಿವೇಕ ಬೇಕು ಎಂಬುದಾಗಿ ಕೇಳಿದ್ದಕ್ಕೆ ದೇವರು ಭಾಳ ಸಂತೋಷಪಟ್ಟುಕೊಂಡು, ನೀನು ಇವುಗಳನ್ನು ಅವು ಯಾವುದೂ ಕೇಳಲಿಲ್ಲ, ಆದರೆ ಇದನ್ನಷ್ಟೇ ಜ್ಞಾನ ಕೇಳಿದ್ದೆ, ಆದ ಕಾರಣ ಕೇಳದಂಥದ್ದನ್ನು ಕೊಡ್ತೀನಿ ಎಂಬುದಾಗಿ ದೇವರು ಉತ್ತರ ಕೊಡ್ತಾನೆ ರೀ. ಹಾಗಾದರೆ ಸೊಲೊಮೋನನ ಪ್ರಾರ್ಥನೆಗೆ ಡಬಲ್ ಆನ್ಸರ್ ಸಿಕ್ತು. ದೇವರಿಂದ ಕೇಳಿಕೊಂಡದ್ದು ಸಿಕ್ಕಿತು, ದೇವರಿಂದ ಕೇಳಿಕೊಳ್ಳದಂಥದ್ದು ಸಿಕ್ತು. ಯಾಕೆ? ದೇವರು ಅದನ್ನು ಮನಸ್ಸು ಮಾಡ್ದ. ದೇವರು ಮನಸ್ಸು ಮಾಡಿದರೆ ಅದನ್ನು ಕೊಟ್ಟೇ ಕೊಡುವಾತನಾಗಿದ್ದಾನೆ. ಆದ ಕಾರಣ ಆ ರೀತಿಯಾಗಿ ಅವನು ಕೇಳಿಕೊಂಡ ನಂತರ 14ನೇ ವಚನದಿಂದ ಇರುವಂಥ ವಾಕ್ಯದಲ್ಲಿ ಸೊಲೊಮೋನನ ವೈಭವ ನಾವು ನೋಡ್ತೇವೆ. ಮತ್ತಾಯ 6:33, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರಿ, ಆಗ ಇವುಗಳು ಕೂಡ ಅವೆಲ್ಲವೂ ನಮ್ಮ ಅವಶ್ಯಕತೆ ಎಲ್ಲವೂ ಕೂಡ ದೊರಕುವವು ಎಂಬುದಾಗಿ ಹೇಳಿದಂತೆ ಸೊಲೊಮೋನಿಗೆ ಕೂಡ ಲಭ್ಯವಾಯಿತು, ದೇವರಿಗೂ ಸಂತೋಷವಾಯಿತು, ದೇವಜನರಿಗೂ ಉಪಯುಕ್ತವಾಯಿತು. 2ನೇ ಪೂರ್ವಕಾಲ ವೃತ್ತಾಂತ 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. The second book of the Chronicles, chapter 1. And Solomon the son of David was strengthened in his kingdom, and the Lord his God was with him, and magnified him exceedingly. Then Solomon spake unto all Israel, to the captains of thousands and of hundreds, and to the judges, and to every governor in all Israel, the chief of the fathers. So Solomon and all the congregation with him went to the high place that was at Gibeon, for there was the tabernacle of the congregation of God, which Moses the servant of the Lord had made in the wilderness. But the ark of God had David brought up from Kirjath-jearim to the place where David had prepared for it, for he had pitched a tent for it at Jerusalem. Moreover, the brazen altar that Bezaleel the son of Uri the son of Hur had made, he put before the tabernacle of the Lord, and Solomon and the congregation sought unto it. And Solomon went up thither to the brazen altar before the Lord, which was at the tabernacle of the congregation, and offered 1,000 burnt offerings upon it. In that night did God appear unto Solomon, and said unto him, Ask what I shall give thee. And Solomon said unto God, Thou hast shewed great mercy unto David my father, and hast made me to reign in his stead. Now, O Lord God, let thy promise unto David my father be established, for thou hast made me king over a people like the dust of the earth in multitude. Give me now wisdom and knowledge, that I may go out and come in before this people, for who can judge this thy people that is so great? God said to Solomon, Because this was in thine heart, and thou hast not asked riches, wealth, or honor, nor the life of thine enemies, neither yet hast asked long life, but hast asked wisdom and knowledge for thyself, that thou mayest judge my people, over whom I have made thee king. Wisdom and knowledge is granted unto thee, and I will give thee riches and wealth and honor, such as none of the kings have had that have been before thee, neither shall there any after thee have the like. Then Solomon came from his journey to the high place that was at Gibeon to Jerusalem, from before the tabernacle of the congregation, and reigned over Israel.
And Solomon gathered chariots and horsemen, and he had 1,400 chariots and 12,000 horsemen, which he placed in the chariot cities, and with the king at Jerusalem. And the king made silver and gold at Jerusalem as plenteous as stones, and cedar trees made he as the sycamore trees that are in the vale for abundance. And Solomon had horses brought out of Egypt, and linen yarn. The king's merchants received the linen yarn at a price. And they fetched up and brought forth out of Egypt a chariot for 600 shekels of silver, and an horse for 150. And so brought they out horses for all the kings of the Hittites, and for the kings of Syria by their means.